ಲೋಕಸಭಾ ಕ್ಷೇತ್ರದ ಮೇಲೆ ಮಧ್ಯಮ ವರ್ಗ ತನ್ನ ಹಿಡಿತವನ್ನ ಹೊಂದಿದೆ. 25ರಿಂದ 26. ಆಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್, ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಎಲ್ಲಿ ಅಂತಂದ್ರೆ ನಾರ್ತ್ ಈಸ್ಟ್ ಡೆಲ್ಲಿನಲ್ಲಿ 29. ಸರ್ ಮುಂದುವರ್ಸೋಣ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಪಿಕೊಳ್ಳುತ್ತಾ ಆಪ್, ರಿಸಲ್ಟ್ಗೂ ಮುನ್ನವೇ, ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಳ್ಳುತ್ತಾ ಬಿಜೆಪಿ ಹಣ ಹಂಚಿಕೆ ಮಾಡ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಆಪ್ ಸಚಿವ ಸೌರವ್ ಭಾರದ್ವಾಜ್. ರಿಸಲ್ಟ್ಗೂ ಮುನ್ನವೇ ಹಾಗಾದ್ರೆ ಆಪ್ ಸೋಲಿನ ಧ್ವನಿಯನ್ನ ಎತ್ತುತ್ತಾ ಇದೆಯಾ? ಮೊನ್ನೆ ಒಂದು ಆರೋಪ ಮಾಡಿದ್ರು, ಇವಿಎಂಗಳೇ ಸರಿ ಇಲ್ಲ, 10% ವೋಟ್ ವೇರಿ ಆಗ್ಬೋದು ಅಂದ್ರು. ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿಯವರು ಹಣ ಹಂಚಿಕೆ ಮಾಡಿದ್ರು ಅಂತ, ವೋಟಿಂಗ್ ಟೈಮಲ್ಲಿ ಹಣ ಹಂಚಿಕೆ ಮಾಡಿದ್ರು ಅಂತ ಸಚಿವ ಸೌರವ್ ಭಾರದ್ವಾಜ್ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಪ್ ಯಾಕೆ ಈ ತರ ಸೋಲಿನ ಧ್ವನಿಯಲ್ಲಿ ಮಾತನಾಡ್ತಾ ಇದೆ? ಏನೇ ಹಣ ಹಂಚಿಕೆ ಮಾಡಿದ್ರು ನಾವು ಗೆದ್ಕೋತೀವಿ, ನಮಗ್ ಗೊತ್ತಿದೆ. ಹಂಗ ಹೇಳ್ತಾ ಇಲ್ಲ ಆಪ್ ಏನ್ ಹೇಳ್ತಾ ಇದೆ? ಇವಿಎಂ ಕಾರಣ ತೆಗಿತಾ ಇದೆ, ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಾರಣ ತೆಗಿತಾ ಇದೆ, ಮತ್ತಿನ್ನೊಂದೇನೋ ಕಾರಣ ಹೇಳ್ತಾ ಇದೆ. ಯಾಕೆ ಆಪ್ ಈ ಸೋಲಿನ ಧ್ವನಿಯಲ್ಲಿ ಮಾತನಾಡ್ತಾ ಇದೆ ಅಂತ ಕ್ವಿಕ್ಲಿ ನಾನು ಆಪ್ ವಕ್ತಾರರನ್ನ ಕೇಳೋದಕ್ಕೆ ಬಯಸ್ತೀನಿ. ಯಾಕೆ ಸೋಲಿನ ಧ್ವನಿ? ಮುಂಚೆನೆ ಸೋಲಪ್ಕೊಂಡ್ಬಿಟ್ರಾ? ಅದು ಸೋಲಿನ ಧ್ವನಿ ಅಲ್ಲ, ಏನು ವಿಚಾರ ನಡೆದಿದೆಯೋ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸೋಲಿನ ಧ್ವನಿ ಅಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, 8 ಗಂಟೆಗೆ ಅದು ಬೂತ್ ಓಪನ್ ಆಗುತ್ತೆ. ಯಾರ್ಯಾರ್ದು ಏನೇನು ಅಂತ ಅಲ್ಲಿ ಫಲಿತಾಂಶ ಬಂದಿದೆ. ಯಾರು ಏನೇ ಕಿರ್ಚಾಡಿದ್ರು ಎಂತದ್ದು ಇಲ್ಲ, ವಿಚಾರನ ಹೇಳಿದ್ದಾರೆ ಅಷ್ಟೇ. ಡೆಸ್ಪರೇಷನ್ ಕ್ವಶನ್ ಬರಲ್ಲ. ನಾನು ಅರ್ಧಕ್ಕೆ ನಿಲ್ಲಿಸ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ. ಕೋರ್ಟ್ ವಿಚಾರನ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ಯಾವುದೇ ಒಂದು ಜಾಮೀನು ನೀಡದಂತಹ ನಾನ್ ಕಾಂಗ್ರೆಜಬಲ್ ಅಫೆನ್ಸ್ಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಕೆಲವು. ಒಂದೇ ನಿಮಿಷ, ಸೌರವ್ ಭಾರದ್ವಾಜ್ ಏನ್ ಹೇಳಿದ್ದಾರೆ, ಹೆಂಗ್ ಮಾತಾಡಿದ್ದಾರೆ, ಯಾವ ಧ್ವನಿ ಮಾತಾಡಿದ್ದಾರೆ ಕೇಳ್ಕೊಂಬರೋಣ. के ऊपर थोड़ी ज्यादा निगाह लोगों की रहती है. हमारी सीट ऐसी है कि लोग वोकली जो है हमारे लिए बोल देते हैं. ठीक है, गांव वाले लोग हैं खुल के बोलते हैं, कॉलोनी वाले लोग हैं खुल के बोलते हैं. जे क्लस्टर वाला आदमी थोड़ा डरता है, इसलिए खुल के नहीं बोल पाता है. ठीक है, इसीलिए जो है ये चर्चा चल रही है और ये चर्चा जो है आगे जो है सरकार बना के ही खत्म होगी. एग्जिट पोल की समस्या ये रहती है, देखिए क्या है, आम आदमी पार्टी का जो बड़ा वोटर बेस है वो कौन है? गरीब आदमी जिसके 2 बेटियां हैं जवान. उसको डर लगता है कि कल को मैं आम आदमी पार्टी का नाम ले दूंगा तो जो बाहुबली उधर खड़ा है वो मुझे जीने नहीं देगा. कोई ड्राइवर है बेचारा, उसको डर लगता है कि अगर फोटो देख ली टीवी में मालिक ने कि मैं आम आदमी पार्टी में हूँ, बाबूजी नाराज ना हो जाए. तो इस तरीके से जो डरा. ಓಕೆ, ನಾನು ಸಮೀಲ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಈಗ ಈ ಹಿಂದೆ ಅರಮನೆ ಮೈದಾನದಲ್ಲಿ ಯಡಿಯೂರಪ್ಪನವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಸಂದರ್ಭದಲ್ಲಿ BL ಸಂತೋಷ್ ಒಂದು ಮಾತನ್ನ, ಬಹಳ ಅತ್ಯದ್ಭುತವಾದ ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಸಂಘಟನೆ ಅಥವಾ RSS ಸಂಘಟನೆ ಎಷ್ಟು ಬಲಶಾಲಿಯಾಗಿದೆ ಅಂತಂದ್ರೆ ಕರ್ನಾಟಕಕ್ಕಿಂತಲೂ ಬಲಶಾಲಿಯಾಗಿದೆ. ಬಟ್ ಅಲ್ಲಿ ಯಡಿಯೂರಪ್ಪ ಅನ್ನೊಬ್ಬ ನಾಯಕ ಇಲ್ಲ ಅಂತ ಒಂದು ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಅರ್ಥ ಇದೆ ಅದರಲ್ಲಿ. ಇಲ್ಲಿ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಅವರಿಗಿಂತ ಮೊದಲೇ 2008ರಲ್ಲಿ ಅಧಿಕಾರಕ್ಕೆ ಬಂದಂತಹ ಕರ್ನಾಟಕದಲ್ಲಿ ಈಗ ಆಗ್ತಾ ಇರುವಂತಹ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ಒಬ್ಬ ಏಕಮೇವ ನಾಯಕ ಯಾರು ಅನ್ನುವಂಥ ಪರಿಸ್ಥಿತಿ ಒಂದಿದೆ. ಅವರ ಒಳಜಗಳ ಮತ್ತೊಂದು ಬೇರೆ. 2013ರಲ್ಲೂ ಕೂಡ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದಂಥ ಬಿಜೆಪಿಗೆ ಈಗಲೂ ಕೂಡ ಅಲ್ಲಿ ಕಾಡ್ತಾ ಇರೋದು, ಅಧಿಕಾರಕ್ಕೆ ಬರಬಹುದು ಬರದೇ ಇರಬಹುದು, ಅದು ಬೇರೆ ವಿಚಾರ. ಒಂದು ಏಕಮೇವ ನಾಯಕ, ಸ್ಥಳೀಯ ನಾಯಕ ಅಂತ ಇದೆಯಾ? ಇಲ್ಲದೆ ಇರೋದೇ ಪ್ರಾಬ್ಲಮ್ ಆಗ್ತಾ ಇದೆಯಾ? ಈಗ ಕಾಂಗ್ರೆಸ್ ಅಲ್ಲೂ ಇಲ್ಲ ಅಲ್ಲಿ ಒಬ್ಬ ನಾಯಕ ಅಂತೇಳಿ. ಬಿಜೆಪಿಯಲ್ಲೂ ಒಂದು 3-4 ಜನ ಇದ್ದಾರೆ. ಆಮ್ ಆದ್ಮಿಯಲ್ಲಿ ಒಂದು ದೊಡ್ಡ ಫೇಸ್ ಕಾಣುತ್ತೆ, ಅರವಿಂದ್ ಕೇಜ್ರಿವಾಲ್. ಇದು ಬಿಜೆಪಿಗೆ ಸ್ವಲ್ಪ ಸಮಸ್ಯೆ ಆದೀತ? ಅದು ಒಂದು ಕರೆಕ್ಟ್ ಆಗಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತ? ಇಲ್ಲ, ನೀವು ಇದು ವ್ಯಾಲಿಡ್ ಪಾಯಿಂಟ್, ಇದು ತುಂಬಾ ವ್ಯಾಲಿಡ್ ಪಾಯಿಂಟ್. ಅಲ್ಲಿ ಅವ್ರ ಬಿಜೆಪಿ ಲೆಕ್ಕ ಏನು ಅಂತಂದ್ರೆ, ರಾಷ್ಟ್ರ ರಾಜಧಾನಿ ಆಗಿರೋದ್ರಿಂದ ಪ್ರೈಮ್ ಮಿನಿಸ್ಟರ್ ಫೇಸು ಅಂತ ಸತತವಾಗಿ ಅವ್ರು ಮಾಡ್ಕೊಂಡ್ ಬಂದಿರೋದು. ರಾಷ್ಟ್ರ ರಾಜಧಾನಿ ಆಗಿರೋದ್ರಿಂದ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನಮ್ ಫೇಸ್ ಆಗ್ತಾರೆ ಅನ್ನೋದು ನಮ್ಮ ಮೊದಲಿಂದಲೂ ಅವರು ಕೇಜ್ರಿವಾಲ್ ವರ್ಸಸ್ ಮೋದಿ ಅಂತ ಹೇಳ್ಬಿಟ್ಟು ಈ ತರ ಆಗ್ತಿದೆ. ಬಟ್ ಇಲ್ಲಿ ಮೇಜರ್ ಆಗಿ ದಲಿತರು, ಮಹಿಳೆಯರು, ಮಧ್ಯಮ ವರ್ಗ ಮತ್ತು ಅಲ್ಪಸಂಖ್ಯಾತ. ಅದೇ ನಿಮಿಷ ಬಂದೆ ಸರ್. ಅಂಚೆ ಮತ ಎಣಿಕೆ ಆಗ್ತಾ ಇದೆ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂದ್ರೆ ಅಂಚೆ ಮತ ಎಣಿಕೆ ಅಂತಂದ್ರೆ 200, 300, 400, 500. ಅಂಚೆ ಮತ ಎಣಿಕೆ ಅಂತಂದ್ರೆ ವೀಕ್ಷಕರೇ, ಆ ಭಾಗದಲ್ಲಿರುವ ಟೀಚರ್ಸು, ಅಧಿಕಾರಿಗಳು, ಸಂಬಂಧಪಟ್ಟವರು ಬೇರೆ ಜಾಗಕ್ಕೆ ಹೋಗಿರ್ತಾರೆ ಎಲೆಕ್ಷನ್ಗಾಗಿ. ಅಂದ್ರೆ ಅಲ್ಲಿಂದ ಮತ್ತೊಂದು ಕಡೆ ಹೋಗಿರ್ತಾರೆ.
ಅವರ ವೋಟಿಂಗ್ ಇರುತ್ತೆ. ಈ ಈ ಈ- ಈ ನನ್ನ ಕ್ಷೇತ್ರದಲ್ಲಿ ವೋಟಿಂಗ್ ಇರುತ್ತೆ. ನಾನೀಗ ಇಲ್ಲಿ ಬೆಂಗಳೂರು ದಕ್ಷಿಣ ಅಂತಿದ್ರೆ ಬೆಂಗಳೂರು ಉತ್ತರಕ್ಕೆ ನಾನು ನನ್ನ ಕೆಲಸಕ್ಕಾಗಿ ಹೋಗಿರ್ತೀನಿ. ಬೆಂಗಳೂರು ದಕ್ಷಿಣದಲ್ಲಿ ನನಗೆ ವೋಟ್ ಮಾಡೋಕ್ಕಾಗಿರೋದಿಲ್ಲ. ಆಗ ನಾನು ಅಂಚೆ ಮೂಲಕ ನಾನು ವೋಟ್ ಮಾಡಿರ್ತೀನಿ. ನನ್ನ ಕೆಲಸ ಅಲ್ಲಿರುತ್ತೆ. ಸೊ ಅದನ್ನು ಓಪನ್ ಮಾಡ್ತಾರೆ. ಅದು ಮ್ಯಾಕ್ಸಿಮಮ್ ಅಂದರೆ ಒಂದು 500, 600, 700. ಆದರೂ ಒಂದು ಆರಂಭದಿಂದಲೂ ಕೂಡ ಈ ಗಣಪತಿಗೆ ಪ್ರಥಮ ಪೂಜೆ ಅಂತ ಹೇಳಿದಾಗೆ ಒಂದು ಖುಷಿ. ಅಂಚೆ ಮತ ಎಣಿಕೆಯಲ್ಲಿ ಮುಂದಿದ್ದಾರೆ ಅಂತ ಹೇಳುವಾಗ ಓಕೆ ಇದೇ ಮುಂದುವರಿಯುತ್ತೇನೋ ಆರಂಭಿಕ ಮುನ್ನಡೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಒಂದು ಜರ್ನಲಿಸ್ಟ್ಗಳಿಗೂ ಆಗಿ ಆಮೇಲೆ ಪ್ರತಿಯೊಬ್ಬರು ಮುಂದಿದ್ದಾರಂತೆ, ಅಂಚೆ ಎಣಿಕೆಯಲ್ಲಿ ಮುಂದಿದ್ದಾರಂತೆ. ಇರೋದದು 400-500 ವೋಟ್ ಮಾತ್ರ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಬಟ್ ಅದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಎಸ್ ಸರ್, ಹೇಳ್ತಾ ಇಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಮತ್ತು ಈಗ ಅಲ್ಪಸಂಖ್ಯಾತರ ವಿಚಾರಕ್ಕೆ ಆವಾಗಲಿಂದ ಚರ್ಚೆ ಆಗಿಲ್ಲ. ನೀವು ನಾರ್ತ್ ಈಸ್ಟ್ ಡೆಲ್ಲಿ ತೆಗೆದುಕೊಂಡ್ರೆ 29.3% ಮೈನಾರಿಟಿ ಇರೋ ಏರಿಯಾ. ಓಕೆ. ಆಮೇಲೆ ನೀವು ಸೆಂಟ್ರಲ್ ಡೆಲ್ಲಿ ತೆಗೆದುಕೊಂಡ್ರೆ 33% ಮೈನಾರಿಟಿ ಇದೆ. ಅಂದ್ರೆ ಸರಿಸುಮಾರು 20-22 ಸೀಟ್ಗಳ ಮೇಲೆ ಮೈನಾರಿಟಿಗಳ ಪ್ರಭಾವ. ಒಟ್ಟು ಓವರ್ ಆಲ್ 12.9% ಅವರ ವೋಟಿಂಗ್ ಪರ್ಸೆಂಟೇಜ್ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಹೇಳೋದಾದ್ರೆ, ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಭದ್ರಕೋಟೆ ಅದು 55% ವೋಟ್ಸ್ ಆಮ್ ಆದ್ಮಿ ಪಾರ್ಟಿಗೆ ಸರಾಸರಿ ಬೀಳ್ತಾ ಇದೆ. ಅಲ್ಲಿ ಬೇಸಿಕಲಿ ಅದು ಯಾರ್ದು ಸರ್ ಅದು ವೋಟ್? ಅಲ್ಲಿ ಇಂಟ್ರೆಸ್ಟ್ 2013ರಿಂದ ನಾವು ಹೇಳ್ಬೋದು ಅಲ್ಲಿಗೆ ಬಂದೆ. ಅದು ಬೇಸಿಕಲಿ ವೋಟರ್ಸ್ ಅನ್ನೋರು ಇದ್ದರು 5.57% ಕಾಂಗ್ರೆಸ್. ನೀವು ಕೇಳಿದ್ರಲ್ಲ, ಅದು ಹೀಗಾಗಿ ಆ ಭದ್ರಕೋಟೆನಲ್ಲಿ ಬಿಜೆಪಿ ತನ್ನ ಪರ್ಸೆಂಟೇಜ್ ಅನ್ನ ಕಳೆದ ಚುನಾವಣೆಯಿಂದ ಜಾಸ್ತಿ. ಚಂದ್ರಶೇಖರ್ ಅವರೇ, ನಿಮ್ಗೆ ಅನ್ಸಲ್ವಾ 2013ರಲ್ಲಿ ಅರವಿಂದ್ ಕೇಜ್ರಿವಾಲ್ ಎಲ್ಲಿಂದ ಬಂದ್ರಪ್ಪ? ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಅವರ ಈ ವೇಗಕ್ಕೆ, ಆ ಫೋರ್ಸ್ಗೆ, ಆಮೇಲೆ ಒಂದು ಆಂಟಿ ಇನ್ಕಂಬೆನ್ಸಿ ಏನು UPA ವಿರುದ್ಧ ಇತ್ತು. ನಾನು ಪದೇ ಹೇಳಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಒಂದು ಬೇಸರ ಇರಬಹುದಲ್ಲ, ದಿಲ್ಲಿ ಅಂದ್ರೆ ಹೇಳಿ ಕೊಟ್ಟಿದ್ದಾರೆ, ಅಂದ್ರೆ ಯಾವುದರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯಸಭಾ ಅಲ್ಲೊಂದು ಇರುತ್ತಲ್ಲ, ನಮಗೆ ಮಹಾಭಾರತ ಎಲ್ಲ ನೋಡುವಾಗ ಏನು ಹಸ್ತಿನಾಪುರ ಅಲ್ಲಿ ರಾಜ ಹಿಂಗೆಲ್ಲ ಅನಿಸ್ತಾ ಇರುತ್ತೆ. ಅಲ್ಲಲ್ಲ, ಎಲ್ಲೂ ಇಲ್ಲದಿದ್ರೆ ನಿಮಗೆ ದೆಲ್ಲಿಯ ರಾಜ ಆಗಿಲ್ಲ ಅಂತಂದ್ರೆ ಹೆಂಗಪ್ಪ ಅಂತಿರುತ್ತೆ. 70 ಗೆದ್ದಿರ್ತಾ ಇದ್ರು. ಹೌದು, ಅದೇ ನಾನು ಹೇಳಿದ್ದು. ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಇಲ್ಲದೆ ಇದ್ದಿದ್ರೆ. ಆದರೂ 15 ವರ್ಷಗಳ ಬಳಿಕ RSS ಬಿಜೆಪಿಗೆ ಇರುವಂತದ್ದು ಒಂದು ಟಾರ್ಗೆಟ್ ಯಾವಾಗ ಏನಪ್ಪಾ ಅಂದ್ರೆ ಅವ್ರು ಸಡನ್ ಏನು ಗೋಲ್ ಮಾಡಬೇಕು ಅಂತ ಹೋಗೋದಿಲ್ಲ. 20 ವರ್ಷ ಕಳೆದಾದ್ರೂ ಕೂಡ ಕ್ಲೀನ್ ಸ್ವೀಪ್ ಮಾಡಿದ್ರೆ ಮಾಡೋದು ಅಂತ ಅಂದ್ಬಿಟ್ಟು ಈ ಬಾರಿ ಒಂದು ಉತ್ಸಾಹ ಇದೆಯಲ್ಲ ಚಂದ್ರಶೇಖರ್ ಅವರ ಬಿಜೆಪಿಯಲ್ಲಿ. ನಿಮ್ಮ ಪ್ರಕಾರ 1, 2, 3 ಪಾಯಿಂಟ್ ಅಂದ್ರೆ ಯಾವ್ದದು? ನೋಡಿ, ನೀವಾಗಲೇ ಪ್ರಶ್ನೆ ಕೇಳಿದ್ರಿ ಬಿಜೆಪಿನಲ್ಲಿ ಲೀಡರ್ಶಿಪ್ದು ಒಂದು ಪ್ರಾಬ್ಲಮ್ ಆಗ್ಬೋದಾ ಡೆಲ್ಲಿನಲ್ಲಿ ಅಂತ. ನೋಡಿ, ಏನಾಗುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿಗೆ ಹಲವಾರು ಅಜೆಂಡಾಗಳ ಮೇಲೆ ಜನ ಓಟ್ ಹಾಕೊಂಡು ಹೋಗ್ತಾರೆ. 2017ರಲ್ಲಿ ನಾವು ಬಿಜೆಪಿ ಉತ್ತರ ಪ್ರದೇಶಕ್ಕೆ ಬಂದಾಗ ಇದೇ ಪರಿಸ್ಥಿತಿ ಇತ್ತು. ಯಾವುದೇ ಲೀಡರ್ ಇರಲಿಲ್ಲ, ಯಾವುದೇ CM ಫೇಸ್ ಇರಲಿಲ್ಲ. ಆಮೇಲೆ ಯೋಗಿ ಬಂದಿದ್ದು ಬಿಡಿ, ಹಲವಾರು ಡಿಸ್ಕಷನ್ ಆದ್ಮೇಲೆ ಯೋಗಿ ಬಂದಿದ್ದು. ಆದ್ರೆ ಒಂದು ಸರಿ ಯೋಗಿ ಕೊಟ್ಟ ಮೇಲೆ ಯಾವ ರೀತಿ ಮಾಡಿದ್ರು, 2012 ಚುನಾವಣೆಯಲ್ಲಿ ಕೇವಲ 47 ಸೀಟ್ ತಗೊಂಡಿದ್ದಂತಹ ಬಿಜೆಪಿ 2017ರಲ್ಲಿ ಮ್ಯಾಸಿವ್ ಇದನ್ನ ತಗೊಂಡು 325 ಸೀಟು ಅಲಯನ್ಸ್ ಅಲ್ಲಿ 312 ಸ್ವಂತ ಬಿಜೆಪಿನೇ ತಗೊಂತು ಅಂತ ಹೇಳಿದ್ರೆ ಅವಾಗಿನ ಲೀಡರ್ಶಿಪ್ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನ, ಆಮೇಲೆ ಮೊನ್ನೆ ಇದರಲ್ಲಿ ಉತ್ತರಾಖಂಡದಲ್ಲಿ ಹೋದ್ವಿ, ನಮಗೆ CM ಫೇಸ್ ಇಟ್ಕೊಂಡು ಹೋಗಿಲ್ಲ. ಛತ್ತೀಸ್ಗಢಗೆ ಹೋದ್ವಿ, CM ಫೇಸ್ ಇಟ್ಕೊಂಡು ಹೋಗ್ಲಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಅದು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್, ಅದರ ಏನು ಅಜೆಂಡಾ, ಅದರ ಸಿದ್ಧಾಂತ, ಇವೆಲ್ಲದರ ಮೇಲೆ ಜನ ಓಟ್ ಹಾಕ್ತಾರೆ. ಹೊರತು ನಾಯಕತ್ವ ಇಲ್ವೇ ಇಲ್ಲ ಅಂತಲ್ಲ. ನಾಯಕತ್ವ ಕೂಡ ಒಂದು ಫ್ಯಾಕ್ಟರ್ ಅಷ್ಟೇ ಬಿಟ್ರೆ ಕರ್ನಾಟಕದಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ? ಇದೇ ಫ್ಯಾಕ್ಟರ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನಾಯಕತ್ವ ಒಂದು ಫ್ಯಾಕ್ಟರ್ ಅಷ್ಟೇ ಬಿಟ್ರೆ ಅದೇ ಫ್ಯಾಕ್ಟರ್ ಅನ್ನೋದು ಅಲ್ವೇ ಅಲ್ಲ. ನಾನು ಹೇಳ್ತೀನಿ ಇದಕ್ಕೆ. ಇದರಲ್ಲಿ ಏನಾಗೋಯ್ತು, ನಮಗೆ 2013 ಚುನಾವಣೆಯಲ್ಲಿ ದಿಲ್ಲಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಯಾರು ಈ ಅಣ್ಣಾ ಹಜಾರೆ ಅವರು ಶುರು ಮಾಡಿದಾಗ ಅದರ ಎಪಿ ಸೆಂಟರ್ ನ್ಯೂ ಡೆಲ್ಲಿ. ಜನ 10 ವರ್ಷದ UPA ಆಡಳಿತದ ಮೇಲೆ, ಕಾಂಗ್ರೆಸ್ ಆಡಳಿತದ ಮೇಲೆ ಎಷ್ಟು ಫ್ರಸ್ಟ್ರೇಟ್ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಆ ಇಡೀ ಎಲೆಕ್ಷನ್ ನಡೆದಿದ್ದು ಕಾಂಗ್ರೆಸ್ನ ವಿರುದ್ಧವಾಗಿ ಧೂಳಿಪಟ ಮಾಡ್ಬೇಕಂತೇಳಿ ಇಡೀ ದೇಶದಲ್ಲಿ ರಾಮಲೀಲಾ ಮೈದಾನ ಎಲ್ಲ ಕೇಂದ್ರೀಕೃತವಾಗಿತ್ತು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಫ್ಯಾಕ್ಟರ್ ಇರ್ತಕ್ಕಂಥದ್ದು, ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥದ್ದು 65.7% ಡೆಲ್ಲಿನಲ್ಲಿ. ಬೇರೆ ಯಾವ ರಾಜ್ಯದಲ್ಲಿಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್ ಅಷ್ಟೇ, ಬೇರೆ ಎಲ್ಲ ರಾಜ್ಯದಲ್ಲಿ ಕೇವಲ